ಒಂದು ಸಣ್ಣ ಕಾಲ್, ಒಂದು OTP, ಒಂದು ತಪ್ಪು ನಂಬಿಕೆ. ಇವತ್ತಿನ ದಿನದಲ್ಲಿ ಸಾಕು ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗೋಕೆ. ನಿಮ್ಮ ಫೋನ್ಗೆ ಬರುವ ಅನ್ನೋನ್ ಕಾಲ್ಗಳು ಸಿಂಪಲ್ ಅಲ್ಲ. ಟ್ರೂ ಕಾಲರ್ ಕೂಡ ಕೆಲವೊಮ್ಮೆ ನಮ್ಮನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗಬಹುದು. ಶಿವಮೊಗ್ಗದ ಹತ್ತಿರ ಒಂದು ಹಳ್ಳಿ. ಒಬ್ಬ ರೈತ ಇದ್ದ. ಒಂದು ದಿನ ಅವನಿಗೆ ಕಾಲ್ ಬಂತು. ಟ್ರೂ ಕಾಲರ್ ಹೆಸರಿನಲ್ಲಿ ಹೆಸರು ತೋರಿಸ್ತಾ ಇತ್ತು. ಬ್ಯಾಂಕ್ ಮ್ಯಾನೇಜರ್ ಅಂತ ಸ್ಕ್ರೀನಲ್ಲಿ ಶೋ ಆಗ್ತಾ ಇತ್ತು. ಅವನು ಯೋಚನೆ ಮಾಡದೆ ಮಾತನಾಡಿದ. ಅವರು ಹೇಳಿದರು, ನಿಮ್ಮ ATM ಬ್ಲಾಕ್ ಆಗುತ್ತೆ, OTP ಹೇಳಿ. ಅವನು ನಂಬಿದ. OTP ಹೇಳಿದ. 5 ನಿಮಿಷದಲ್ಲಿ ಅವನ ಖಾತೆ ಹಣ ಸಂಪೂರ್ಣವಾಗಿ ಖಾಲಿಯಾಯಿತು. ಅವನಿಗೆ ಅರ್ಥ ಆಗುವಷ್ಟರಲ್ಲೇ ಅವನ ಎಲ್ಲ ಹಣ ಸ್ಕ್ಯಾಮರ್ಗಳ ಕೈ ಸೇರಿತ್ತು. ಹಾಗಾದರೆ ಟ್ರೂ ಕಾಲರ್ ಎಷ್ಟು ಡೇಂಜರ್? ಹಾಗಾದರೆ ಟ್ರೂ ಕಾಲರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಕೆಲವೊಂದು ಸಲ ಗೊತ್ತೇ ಇರಲ್ಲ. ಟ್ರೂ ಕಾಲರ್ ನಮ್ಮ ಫೋನಿನಲ್ಲಿರುವ ಕಾಂಟ್ಯಾಕ್ಟ್ ಡೇಟಾವನ್ನು ತೆಗೆದುಕೊಳ್ಳುತ್ತೆ. ನಾವು ಇನ್ಸ್ಟಾಲ್ ಮಾಡಿದಾಗ ಕಾಂಟ್ಯಾಕ್ಟ್ ಪರ್ಮಿಷನ್ ಕೊಡ್ತೀವಿ. ಆ ಡೇಟಾ ಸೇವರ್ಗೆ ಹೋಗುತ್ತೆ. ಅಂದರೆ ನಮ್ಮ ನಂಬರ್ ಯಾರಾದರೂ ಸೇವ್ ಮಾಡಿದರೆ ಅವರು ಹಾಕಿದ ಹೆಸರು ನಮ್ಮ ಸ್ಕ್ರೀನ್ ಮೇಲೆ ಬಂದು ತೋರಿಸುತ್ತೆ. ಇದೇ ಸ್ಕ್ಯಾಮರ್ಗಳಿಗೆ ದೊಡ್ಡ ವೆಪನ್ ಆಗಿ ಸಿಕ್ಕಿರುವುದು ಈ ಟ್ರೂ ಕಾಲರ್. ಹಾಗಾದರೆ ಟ್ರೂ ಕಾಲರಲ್ಲಿ ಸ್ಕ್ಯಾಮ್ ಹೇಗೆ ನಡೆಯುತ್ತವೆ? ಒಬ್ಬ ವ್ಯಕ್ತಿ ಬ್ಯಾಂಕ್ ಅಕೌಂಟ್ ಮಾಡಿಸೋಕ್ಕೆ ಹೋಗಿರ್ತಾನೆ. ಅವನು ಬ್ಯಾಂಕ್ ಅಕೌಂಟ್ ಸಹ ಮಾಡಿಸಿದ ನಂತರ ಅವನಿಗೆ ಬೇಕಾದ ಪಾಸ್ಬುಕ್, ATM ಕಾರ್ಡ್ ಎಲ್ಲ ಸಿಗುತ್ತವೆ. ATM ಸಿಕ್ಕಾಗ 20 hours ಬೇಕಾಗುತ್ತೆ ಅದು ಆಕ್ಟಿವ್ ಆಗೋಕ್ಕೆ. ಅದಾದಮೇಲೆ ಒಂದು ದಿನ ಆದಮೇಲೆ ಅವನಿಗೊಂದು ಕಾಲ್ ಬರುತ್ತೆ. ನಿಮ್ಮ ATM ಪಿನ್ ಅಪ್ಡೇಟ್ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಅವನು, ಇಲ್ಲ, ನಾನು ಇನ್ನೂ ATM ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಹೊಸದು ತಂದಿದ್ದೀನಿ ಅಂತ ಹೇಳ್ತಾನೆ. ಆಗ ನಾನು, ಸರಿ, ನೀವು ಯಾರು ಅಂತ ಕೇಳಿದರೆ ನಾನು ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ತಾರೆ. ಆಮೇಲೆ, ಇಲ್ಲ, ಆಕ್ಟಿವ್ ಆಗಿಲ್ಲ ನನ್ನ ATM ಅಂತ ನಾನು ಹೇಳಿದಾಗ, ಸರಿ, ಆಕ್ಟಿವ್ ಮಾಡಿ ಕೊಡುತ್ತೇನೆ, ನಿಮ್ಮ ಅಕೌಂಟ್ ನಂಬರನ್ನು ಹೇಳಿ ಅಂತಾರೆ. ನನಗೆ ಯಾಕೋ ಸ್ವಲ್ಪ ಡೌಟ್ ಬಂತು. ಆಗ ನಾನು ಅವನಿಗೆ ಕೇಳಿದೆ, ಬ್ಯಾಂಕ್ ಮ್ಯಾನೇಜರ್ ಯಾಕೆ ನನಗೆ ಫೋನ್ ಮಾಡ್ತಾರೆ? ಯಾಕೆಂದರೆ 100 ಸ್ಟಾಫ್ಸ್ ಇದ್ದಲ್ಲಿ ಅವರು ಹೇಗೆ ಹೇಳಬೇಕು, ನೀವು ಯಾಕೆ ನನಗೆ ಕಾಲ್ ಮಾಡ್ತೀರಾ ಅಂದಾಗ ಅವನು, ಇಲ್ಲ, ನಿಮ್ಮ ATM ಹೊಸದು ಅಲ್ಲ, ಅದಕ್ಕೆ ಅದನ್ನು ಅಪ್ಡೇಟ್ ಮಾಡಿಕೊಡ್ತೀನಿ ಅಂತ ಹೇಳ್ದ. ಆಗ ನಾನು ಕೇಳಿದೆ, ಸರಿ, ನಿಮ್ಮದು ಯಾವುದು ಬ್ಯಾಂಕು ಅಂತ ಕೇಳಿದೆ. ಆಗ ಅವನು ಮಾತಾಡಲಿಲ್ಲ. ಆಗ ಅವನು ಸರಿಯಾಗಿ ಮಾತಾಡಲಿಲ್ಲ. ಹಾಗಾದರೆ ನೀವೇ ಹೇಳಿ, ನಿಮ್ಮ ಬ್ಯಾಂಕ್ ಯಾವುದು ಅಂತ ನೀವೇ ಹೇಳಿ ಅಂದ. ಆಗ ನನಗೆ ಡೌಟ್ ಇನ್ನಷ್ಟು ಬಂತು. ಸರಿ, ನಮ್ಮ ಬ್ಯಾಂಕ್ ಹೆಸರು ನೀವು ಹೇಳಿ ಎಂದೆ. ಆಗ ಅವನು ಕರೆಯನ್ನು ಕಟ್ ಮಾಡಿದ. ಸರಿ, ನಿಂದು ಯಾವ ಬ್ಯಾಂಕ್ ಅಂತ ಹೇಳು ಅಂತ ನಾನು ಕೇಳಿದಾಗ ಅವನು ತಕ್ಷಣ ಕರೆಯನ್ನು ಕಟ್ ಮಾಡ್ತಾನೆ. ಇದು ನಮ್ಮ ಜೀವನದಲ್ಲಿ ನಡೆದ ಸತ್ಯವಾದ ಘಟನೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆಗ ನಾನು ಬ್ಯಾಂಕಿಗೆ ಹೋಗಿ ಈ ಥರ ಕರೆ ಬಂದಿತ್ತು ಅಂತ ಕೇಳಿದಾಗ ಅವರೆಲ್ಲ, ಇಲ್ಲ, ಆ ಥರ ಕರೆ ನಾವು ಮಾಡಿಲ್ಲ, ನೀವು ಸ್ಕ್ಯಾಮರ್ಗಳು ಮಾಡಿರ್ತಾರೆ, ಹುಷಾರಾಗಿರಿ ಅಂತ ಹೇಳಿ ಕಳಿಸಿದರು. ಹಾಗಾದರೆ ನಾನು ಪಾಸ್ಬುಕ್, ATM ಹೊಸದಾಗಿ ಮಾಡಿಸಿ ತಗೊಂಡು ಬಂದಾಗ, ಹಾಗಾದರೆ ನಾನು ಅಕೌಂಟ್ ಮಾಡಿ ATM ಪಾಸ್ಬುಕ್ ತೆಗೆದುಕೊಂಡು ಬಂದಾಗ ಒಂದೇ ಒಂದು ದಿನದಲ್ಲಿ ನನಗೆ ಕಾಲ್ ಬಂತು ಅಂದರೆ ನನ್ನ ಬ್ಯಾಂಕ್ ಡೀಟೇಲ್ಸ್ ಹೇಗೆ ಹೊರಗೆ ಹೋಯಿತು ಅಂತ ನನಗೆ ತುಂಬ ಚಿಂತೆಯಾಗಿತ್ತು. ಯಾಕಂದರೆ ಇದು ನಂಬಲು ಅಸಾಧ್ಯ. ಅದು ಅನುಭವಿಸಿದವರಿಗಷ್ಟೇ ಮಾತ್ರ ಗೊತ್ತಿರುತ್ತೆ. ನನ್ನ ಫೋನ್ ನಂಬರ್, ನನ್ನ ATM ಕಾರ್ಡ್, ಪಾಸ್ಬುಕ್ ತೆಗೆದುಕೊಂಡು ಇರುವುದು ನನಗೆ ಮಾತ್ರ ಗೊತ್ತು, ಅವರಿಗೆ ಹೇಗೆ ಗೊತ್ತಾಯಿತು ಎಂಬುದೇ ನನಗೆ ತುಂಬ ಚಿಂತೆಯಾಗಿತ್ತು. ಇದು ನನ್ನ ಸ್ನೇಹಿತರ ಜೊತೆ ಹೇಳಿದಾಗ ಕೆಲವರಿಗೆ ಗೊತ್ತಿಲ್ಲ, ಕೆಲವರು ಏನೋ ಮೋಸ ಇರ್ಬೋದು ಅಂದರು. ಆಗ ನನಗೆ ಡೌಟ್ ಬಂತು, ಎಲ್ಲಿ ಮಿಸ್ ಆಗಿದೆ ಅಂತ ನೋಡಿದಾಗ ನನ್ನ ಫೋನಲ್ಲಿ ಈ ಟ್ರೂ ಕಾಲರ್ ಆ್ಯಪ್ ಡೌನ್ಲೋಡ್ ಮಾಡಿದ್ದೆ. ಕೇವಲ ಹೆಸರು ಐಡೆಂಟಿಫಿಕೇಷನ್ಗೆ ಮಾತ್ರ ನಾನು ಇದನ್ನು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಬಟ್ ಇದೇ ಎಲ್ಲೋ ನನಗೆ ಪ್ರಾಬ್ಲಮ್ ಆಗಿರಬಹುದು ಅಂತ ನಾನು ಇದನ್ನು ತಿಳ್ಕೊಂಡು ಇದನ್ನು ನಾನು ತಕ್ಷಣ ಅನ್ಇನ್ಸ್ಟಾಲ್ ಮಾಡಿದೆ. ಸದ್ಯ ನನಗೆ ಉಳಿದಿದ್ದು ಆಗ ಒಂದೇ ಪ್ರಶ್ನೆ, ನೀನು ಬ್ಯಾಂಕ್ ಮ್ಯಾನೇಜರ್ ಅಂದಾಗ ಬ್ಯಾಂಕ್ ಮ್ಯಾನೇಜರ್ ನಮ್ಗೆ ಯಾಕೆ ಕಾಲ್ ಮಾಡ್ತಾರೆ?
ಅಷ್ಟೆಲ್ಲ ಸ್ಟಾಫ್ಸ್ ಇಟ್ಕೊಂಡು ಅಥವಾ ನಮ್ಗೆ ಯಾಕೆ ಕಾಲ್ ಮಾಡ್ತಾರೆ ಅಂತ ನನ್ನ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬಂದಾಗ, ಆ ಒಂದು ಮಾತನ್ನು ಹೇಳಿದಾಗ ಆ ಒಂದು ಯೋಚನೆಯ ನನ್ನ ಹಣವನ್ನು ಆ ದಿನ ಕಾಪಾಡ್ತು. ಇದಕ್ಕೆ ಟ್ರೂ ಕಾಲರ್ ಅಥವಾ ಪರ್ಸನಲ್ ಪ್ರೈವಸಿ ಹೇಗೆ ಹೋಯ್ತು ನನಗಂತೂ ಗೊತ್ತಿಲ್ಲ. ಹಾಗಾದರೆ ಟ್ರೂ ಕಾಲರ್ ಹೇಗೆ ಕೆಲಸ ಮಾಡುತ್ತೆ? ನಾವು ಸೇವ್ ಮಾಡಿದ ಕಾಂಟ್ಯಾಕ್ಟ್ ಇತರರ ಜೊತೆ ಶೇರ್ ಆಗುತ್ತೆ. ಲಕ್ಷಾಂತರ ಜನ ಡೇಟಾ ಸೇರಿ ಒಂದು ದೊಡ್ಡ ಡಾಟಾ ಬೇಸ್ ಆಗುತ್ತೆ. ನಿಮಗೆ ಕಾಲ್ ಬಂದಾಗ ಟ್ರೂ ಕಾಲರ್ ಆ ನಂಬರ್ ಚೆಕ್ ಮಾಡುತ್ತದೆ, ತನ್ನ ಡಾಟಾ ಬೇಸ್ನಲ್ಲಿ ಹುಡುಕುತ್ತದೆ. ಮ್ಯಾಚ್ ಸಿಕ್ಕಿದ್ರೆ ತಕ್ಷಣ ಹೆಸರನ್ನು ತೋರಿಸುತ್ತೆ. ಇದು ಹೇಗೆ ಅಂದರೆ, ನಾವು ಆ್ಯಪ್ ಇನ್ಸ್ಟಾಲ್ ಮಾಡಿದಾಗ ಕಾಂಟ್ಯಾಕ್ಟ್ ಪರ್ಮಿಷನ್ನ ಕೊಡ್ತೀವಿ. ಅದರಿಂದ ನಮ್ಮ ಫೋನ್ನಲ್ಲಿರುವ ನಂಬರ್ಸ್ ಸೇವರ್ಗೆ ಹೋಗುತ್ತವೆ. ಅದೇ ಕಾರಣಕ್ಕೆ ಬೇರೆ ಜನರಿಗೆ ನಿಮ್ಮ ಹೆಸರು ಶೋ ಆಗುತ್ತೆ. ಇದೇ ಡೇಂಜರಸ್. ಯಾಕಂದರೆ ನಮ್ಮ ನಂಬರ್ ಯಾರಾದರೂ ಸೇವ್ ಮಾಡಿದರೆ ಅವ್ರು ಏನು ಹೆಸರು ಹಾಕಿದ್ರು ಅದೇ ಶೋ ಆಗುತ್ತೆ. ಸಮ್ಟೈಮ್ ರಾಂಗ್ ಇನ್ಫಾರ್ಮ್ ಕೂಡ ಕೊಡಬಹುದು. ಪ್ರೈವಸಿ ಕಂಟ್ರೋಲ್ ತುಂಬ ಕಡಿಮೆ ಇರುತ್ತೆ. ಕೆಲವರು ಸ್ಕ್ಯಾಮರ್ಸ್ ಕೂಡ ಫೇಕ್ ಹೆಸರಿನಲ್ಲಿ ಟ್ರೂ ಕಾಲರ್ನ ಬಳಸ್ತಾರೆ. ಹೆಸರು ಚೇಂಜ್ ಮಾಡಿ ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ದಂಗೆ, ನಾನು ಮೇಲೆ ಹೇಳಿದಂತೆ ಬ್ಯಾಂಕ್ ಮ್ಯಾನೇಜರ್ ಅಂತ ಶೋ ಆಗ್ಬೋದು. ನೀವು ಟ್ರಸ್ಟ್ ಮಾಡಿ OTP ಶೇರ್ ಮಾಡಿದರೆ ಅಕೌಂಟ್ ಹ್ಯಾಂಗ್ ಆಗ್ಬೋದು. ಹಾಗಾದರೆ ಟ್ರೂ ಕಾಲರ್ ಹೇಗೆ ಸೇಫಾಗಿ ಇಟ್ಕೋಬಹುದು, ಯೂಸ್ ಮಾಡಬಹುದು? ಪ್ರೈವಸಿ ಸೆಟ್ಟಿಂಗ್ಸನ್ನು ಆನ್ ಮಾಡಿ, ಲಾಸ್ಟ್ ಸಿ ಆಫ್ ಮಾಡಿ, SPM ಪ್ರೊಟೆಕ್ಷನ್ ಮ್ಯಾಕ್ಸ್ ಆಗಿ ಇಡಿ. ಅನ್ಕೋನ್ ಕಾಲ್ಸ್ ಅಟೆಂಡ್ ಮಾಡಬೇಡಿ. ಅನ್ಕೋನ್ ಕಾಲ್ಸ್ ಯಾವಾಗಲೂ ರೆಡ್ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ಸೇಫ್ ಆಗಿರಿ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಶೇರ್ ಮಾಡಿ. RH ಟೀಚ್ ಕನ್ನಡ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.